ಸಾರ್, ಅವರೇ ಗಜೇಂದ್ರ. ಎಲ್ರು ಹೊಟ್ಟೆ ತುಂಬಾ ಊಟ ಮಾಡಿ. ಸುರೇಂದ್ರ, ಅಲ್ಲಿ ಸ್ವಲ್ಪ ನಳ್ಳಿ ಮುಳೆ ಬಡ್ಸು. ಸರಿ ಅಣ್ಣ. ಅಲ್ಲಿ ನೋಡಿ, ಅವ್ರಿಗೆ ಸ್ವಲ್ಪ ಅನ್ನ ಮತ್ತೆ ಚಿಲ್ಲಿ ಚಿಕನ್ ಬಡಿಸ್ಬಾರ್ದಾ? ಪಂಕ್ತಿ ಊಟ ಅಂತಂದ್ಮೇಲೆ ಬಡ್ಸೋನ್ ಸೋಲ್ತಾನೋ ತಿನ್ನೋನ್ ಸೋಲ್ತಾನೋ ಅನ್ನೋ ತರ ಇರ್ಬೇಕು. ಚಿನ್ನ ಕಣ ಇವನು, ಎಲ್ರಿಗೂ ಹೊಟ್ಟೆ ತುಂಬಾ ಊಟ ಮಾಡಿಸಿ ಸಂತೋಷ ಪಡಿಸ್ತಾ ಇದ್ದಾನೆ. ಬಾಯಲ್ಲಿ ನೀರು ಬರುವಂತ ಊಟವನ್ನು ಮುಂದಿಟ್ಕೊಂಡು ಅವ್ರ ಕಣ್ಣಲ್ಲಿ ನೀರಾಗ್ತಾ ಇದ್ದಾರಲ್ಲ, ಅಷ್ಟೊಂದು ಕಾರಣ? ಕಾರ ಅಲ್ಲ, ಮತ್ತೆ ಘೋರ. ಎಲ್ರು ನೆಮ್ಮದಿಯಾಗಿ ಊಟ ಮಾಡಿದ್ರ? ಚಲ್ವಾ ಅಣ್ಣ, ಗೇಟ್ನ ಭದ್ರವಾಗ ಆಯ್ತಣ್ಣ. ಅಣ್ಣ ಬೇಡ ಅಣ್ಣ. ಅಣ್ಣ ಏನಿದೆ ಅನ್ಯಾಯ? ಹೊಟ್ಟೆ ತುಂಬ ಊಟ ಬಡಿಸ್ಬಿಟ್ಟು ಉಳಿಯೋದಾ? ಅದೇ ಅವರ್ ಸ್ಟೈಲ್. ಪೇಪರ್ ತೆಗೆದ್ರೆ ಸಾಕು, ಹೊಡಿ ಬಡಿ ಕಡಿ. ಗಾಂಧಿ ಹುಟ್ಟಿದ ನಾಡಲ್ಲಿ ಏನಪ್ಪ. ಇನ್ನು ನನ್ನಿಂದ ತಡ್ಕೊಳ್ಳಕ್ಕಾಗಲ್ಲ. ಏನ್ ಮಾಡ್ತೀರಾ? ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡ್ತೀನಿ. ಹಂಗೆ ಸ್ವಲ್ಪ ರಿವರ್ಸಲ್ ನೋಡಿ. ಆ ಜಗಳನ ಕ್ರಿಕೆಟ್ ಮ್ಯಾಚ್ ತರ ನೋಡ್ಕೊಂಡು ಎಂಜಾಯ್ ಮಾಡ್ತಿದಾರಲ್ಲ, ಅವರೇ ಜಿಲ್ಲಾಧಿಕಾರಿ. ಗಜೇಂದ್ರ ಅವರು ಚಡ್ಡಿ ದೋಸ್ತು. ಏನು ಜಿಲ್ಲಾಧಿಕಾರಿಗಳು ಇವರು ಫ್ರೆಂಡಾ? ಅಯ್ಯೋ, ಕ್ಲೋಸ್ ಫ್ರೆಂಡ್. ಲೇ ಗಜ, ಇವತ್ತಿನ ಮ್ಯಾಚ್ ಸೂಪರ್ ಕಣೋ. ನೆಕ್ಸ್ಟ್ ಮ್ಯಾಚ್ ಕೂಡ ನೆಕ್ಸ್ಟ್ ಮ್ಯಾಚ್ಗೂ ನೀನೇ ಅಂಪೈರ್ ಕಣ. ನಿಜವಾಗ್ಲೂ ಥ್ಯಾಂಕ್ಸ್. ಅಣ್ಣ, ನಾನೇನೋ ಮಾರ್ಕೆಟ್ ಅಲ್ಲಿ ಬಡ್ಡಿ ಚಕ್ರ ಬಡ್ಡಿ ಅಂತ ಯಾಮರಿಸ್ತಿದ್ದೆ. ಅವನು ರೈತರ ತರ ತರಕಾರಿನಲ್ಲಿ ತೂಕದಲ್ಲಿ ಮೋಸ ಮಾಡ್ತಾ ಇದ್ದ. ಇವನು ಮಾರ್ಕೆಟ್ ಬರೋ ಹೆಣ್ಮಕ್ಳಿಗೆಲ್ಲ ಕಣ್ಣಾಗ್ತಾ ಇದ್ದ. ಇಲ್ಲಿದ್ದವರೆಲ್ಲ ಒಂದಲ್ಲ ಒಂದ್ ತಪ್ಪು ಮಾಡಿದೀವಣ್ಣ, ಆದ್ರೆ ನಿಮ್ ಲಾಜಿಕ್ಕೆ ಅರ್ಥ ಆಗ್ತಾ ಇಲ್ಲ ಅಣ್ಣ. ಊಟ ಹಾಕ್ಬಿಟ್ಟು ಗೂಟ ಇರ್ತಿದ್ರಲ್ಲಣ್ಣ. ನೋಡ, ನಮ್ಮನ್ನ ಫೇಸ್ ಮಾಡ್ಬೇಕು ಅಂತಂದ್ರೆ ಗುಂಡಿಗೆಯಲ್ಲಿ ದಮ್ ಇರ್ಬೇಕು. ನಮ್ ಹೊಡೆತ ತಡ್ಕೋಬೇಕು ಅಂತಂದ್ರೆ ಮೈಯಲ್ಲಿ ಶಕ್ತಿ ಇರ್ಬೇಕು. ಮಟನ್ ಊಟ ಮಾಡಿದ್ರೆ ಮೈಗೆ ಒಳ್ಳೆ ಶಕ್ತಿ ಬರುತ್ತೆ. ನಿನ್ನ ನೋಡಿದ್ರೆ ಯಾಕೋ ತುಂಬಾ ವೀಕ್ ಆಗಿ ಕಾಣಿಸ್ತಾ ಇದೆಯಲ್ಲ. ಚಲ್ವಾ, ಇವನ್ಗೆ ಇನ್ನೊಂದ್ ರೌಂಡ್ ಊಟ ಹಾಕೋ. ಇನ್ನೊಂದು ರೌಂಡ್. ಇನ್ನು ಮೇಲೆ ಯಾರನ್ನಾದ್ರೂ ಈ ಕಡೆ ನೋಡಿದ್ರೆ ನಿಮ್ಗಳ ತಿಥಿ ಊಟನ ಬೇರೆಯವ್ರಿಗೆ ಹಾಕಿಸ್ಬೇಕಾಗುತ್ತೆ. ಮಿಸ್ಟರ್ ಗಜೇಂದ್ರ, ಕಾಲೇಜಲ್ಲಿ ಗಲಾಟೆ ಮಾಡಿ MLA ಮಗನ ಹೊಡೆದಿದ್ದಕ್ಕೆ ನಿನ್ ತಮ್ಮಂದ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಯಾಕೆ ನಗ್ತಾ ಇದ್ದೀರಾ? ಚಾರಿ, ಅಬ್ಜೆಕ್ಷನ್ ಯುವರ್ ಆನರ್. ಸಾರಿ ಇನ್ಸ್ಪೆಕ್ಟರ್. ಅಬ್ಜೆಕ್ಷನ್ ಇನ್ಸ್ಪೆಕ್ಟರ್. ಪಾಯಿಂಟ್ ನಂಬರ್ ಫಸ್ಟ್, ಈ ಮನೆಯಲ್ಲಿ ಒಂದು ಕಾಗೆ ಕಕ್ಕ ಇಡಬೇಕು ಅಂದ್ರೆ ನಾನು ಪರ್ಮಿಷನ್ ತಗೊಂಡು ಕಕ್ಕ ಇಡಬೇಕು. ಪಾಯಿಂಟ್ ನಂಬರ್ ಸೆಕೆಂಡ್, 5 ಜನಕ್ಕೆ ಒಂದೇ ಒಂದು ಸೊಳ್ಳೆ ಕಚ್ಚಬೇಕು ಅಂದ್ರೆ ನಾನು ಪರ್ಮಿಷನ್ ತಗೊಂಡೇ ಕಚ್ಚಬೇಕು. ಪಾಯಿಂಟ್ ನಂಬರ್ ಥರ್ಡ್, ನೋಡಿಲ್ಲ ಯಾರು? ಚಿಚಿ, ಅಲ್ಲೆಲ್ಲ ನೋಡಕ್ಕಾಗಲ್ಲ, ಇಲ್ಲಿ ನೋಡ್ಕೊಂಡು ಹೇಳಿ. ಈ 4 ಜನನು ಯಾರು ಕೊಡ್ತಿದಾರೆ ಗೊತ್ತೇನ್ರಿ? MLA ಮಗನ್ ಕೊಡ್ತಿದ್ದಾರೆ. MLA ಮಗ ಆಗ್ಬಿಟ್ರೆ ಅವ್ನ ಚಿಂದಲ್ ಮಾಡಿರೋ ಒಡೆನ ಇಲ್ಲ ಒಬ್ಬಟ್ಟ. ಅಕಾರ್ಡಿಂಗ್ ಟು ದ ಲಾ, ಈ ಜಗಳದ ಕೇಸು ನಮ್ಮ ಗಜೇಂದ್ರ ಅವರ ಬ್ರದರ್ಸ್. ಆ MLA ಮಗನ ಮುಖನ ಸ್ಕ್ರಾಪ್ ಮಾಡಿದಕ್ಕೆ, ಅವ್ನ್ ಹೊಡೆದಿದ್ದಕ್ಕೆ, ಅವನ ಬಾಡಿನ ಊಸ್ಟ್ ಮಾಡಿ ಅವ್ನ ಹಾಸ್ಪಿಟಲ್ ಸೇರೋ ತರ ಮಾಡಿದಕ್ಕೆ ಎಲ್ಲದಕ್ಕೂ ಸೇರಿ ತಗೊಳ್ಳಿ ಆಂಟಿಸಿಪೇಟರಿ ಬೇಲ್. ಮಿಸ್ಟರ್ ಇನ್ಸ್ಪೆಕ್ಟರ್, ಮಳೆ ಬರೋದಕ್ಕಿಂತ ಮುಂಚೆ ಟೆರೆಸ್ ಮೇಲೆ ಬಟ್ಟೆ ಎತ್ಕೋತೀವಲ್ಲ, ಹಂಗೆ ನಾವು ಮೂಳೆ ಬರೋದಕ್ಕಿಂತ ಮುಂಚೆನೆ ಬೇಲ್ ತಗೊಂಡ್ಬಿಟ್ಟಿರ್ತೀವಿ. ಸೊ ಪ್ಲೀಸ್ ಅಣ್ಣ, ಏನು ಈ ಮನೇನ ಹೊಡೆದಾಕ್ಬಿಟ್ಟು ಮೇಲ್ಗಡೆ ಕೋರ್ಟು ಕೆಳಗಡೆ ಸ್ಟೇಷನ್ ಮಾಡ್ಕೊಂಡು ಬದ್ದಿದ್ದಲ್ಲಿ ನಾವಿರೋಣ. ಯಾಕೆ? ಕೋರ್ಟ್ಗೂ ಸ್ಟೇಷನ್ಗೂ ಓಡಾಡಿ ನನ್ ಕಾಲೆಲ್ಲ ಬಿದ್ದೋಗಿದೆ. ಹಲೋ, ಯಾರು ನೀವು? ಊರ್ಗ್ ಹೊಸಬ್ರು ತರ ಕಾಣಿಸ್ತಾ ಇದ್ದೀರಾ? ಅಲ್ಲ, ವಿರಾಟ್ ಕೊಹ್ಲಿ ಅವರ ಮನೆ ಇದೇನಾ? ವಿರಾಟ್ ಕೊಹ್ಲಿನ ಅವ್ರ ಮನೆ ಅಂತ ನಿಮ್ಮ ಮನೆಗೆ ಬಂದಿದೀವಿ ಅಷ್ಟೇ. ಬರೋದ್ ಬಂದಿದ್ದೀರಾ?
ಬನ್ನಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗಿ. ಊಟನಾ?